ಶಕ್ತಿ ಎನ್ನುವುದು ಹಣದಲ್ಲಿ ಇರುವುದಿಲ್ಲ, ಒಳ್ಳೆಯತನ ಹಾಗೂ ಪವಿತ್ರತೆಯಲ್ಲಿ ಇರುತ್ತದೆ. ಯಾವ ಅರ್ಹತೆ ನಿಮಗೆ ಇರುತ್ತದೆಯೋ ಅದೇ ನಿಮಗೆ ದೊರೆಯುತ್ತದೆ. ನೀವು ಏಕಾಂಗಿಯಲ್ಲ, ನಿಮ್ಮ ಧೈರ್ಯವೇ ನಿಮ್ಮನ್ನ ಮುಂದೆ ನಡೆಸುವ ಅತಿ ದೊಡ್ಡ ಆಯುಧ. ಎಂತಹ ಚಿಕ್ಕ ಕೆಲಸವಾದರೂ ಸಹ ನಿಷ್ಠೆಯಿಂದ ಮಾಡಿದರೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ನೀವು ಜೀವನದಲ್ಲಿ ಸಾಹಸಿಗಳಾಗಿರಿ. ಗೆದ್ದರೆ ಒಬ್ಬ ಒಳ್ಳೆಯ ನಾಯಕರಾಗುವಿರಿ, ಸೋತರೆ ಮತ್ತೊಬ್ಬರಿಗೆ ಮಾರ್ಗದರ್ಶಿಗಳಾಗಿವಿರಿ. ಸಮಸ್ತ ಶಕ್ತಿಯು ನಿಮ್ಮಲ್ಲಿಯೇ ಇದೆ. ಅಸಮರ್ಥರೆಂದು ನೀವು ಭಾವಿಸಬೇಡಿ. ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ಎಲ್ಲವನ್ನೂ ಸಾಧಿಸಬಲ್ಲಿರಿ. ಆರಂಭ ಎನ್ನುವುದು ತುಂಬಾ ಚಿಕ್ಕದಾಗಿದೆ ಎಂದು ನೀವು ನಿರಾಶೆ ಪಡಬೇಡಿ. ಘನವಾದ ಫಲಿತಗಳು ತಾವಾಗಿಯೇ ಬರುತ್ತವೆ. ನೀವು ಸಾಹಸಿಯಾಗಿ ಕೆಲಸ ಮಾಡಿ. ನಿರಂತರವಾಗಿ ಪ್ರಕಾಶಿಸುತ್ತಿರುವ ಸೂರ್ಯನನ್ನು ನೋಡಿ ಕತ್ತಲು ಸಹ ಭಯ ಬೀಳುತ್ತದೆ. ಹಾಗೆ ಪ್ರತಿನಿತ್ಯ ಕೆಲಸ ಮಾಡುವ ಶ್ರಮಿಕರನ್ನು ನೋಡಿ ಸೋಲು ಸಹ ಭಯ ಬೀಳುತ್ತದೆ. ಪ್ರೀತಿ, ನಿಯತ್ತು ಹಾಗೆ ಪವಿತ್ರತೆ, ಈ ಮೂರು ಇರುವವರನ್ನ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಸಹ ಸೋಲಿಸಲು ಸಾಧ್ಯವೇ ಇಲ್ಲ. ಒಂದು ಗುರಿಯಿಂದ ಕೃಷಿ ಮಾಡುವವರಿಗೆ ಇವತ್ತಲ್ಲದಿದ್ದರೂ ನಾಳೆಯಾದರೂ ವಿಜಯ ತಪ್ಪದೆ ಸಿಗುತ್ತದೆ. ಜೀವನದಲ್ಲಿ ಹಣ ಕಳೆದುಕೊಂಡರೆ ಸ್ವಲ್ಪ ಕಳೆದುಕೊಂಡಂತೆ ಅಷ್ಟೇ, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಸರ್ವಸ್ವವೂ ಸಹ ಕಳೆದುಕೊಂಡಂತೆ. ಕೋಪದಲ್ಲಿ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೀರಿ. ಅತಿ ಹೆಚ್ಚು ಮಾತನಾಡಿದರೆ ಪ್ರಶಾಂತತೆಯನ್ನು ಕಳೆದುಕೊಳ್ಳುವಿರಿ. ಅನವಶ್ಯಕವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುವಿರಿ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುವಿರಿ. ಅಸತ್ಯಗಳನ್ನು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುವಿರಿ. ಆಲೋಚಿಸಿ ಮಾತನಾಡಿದರೆ ನೀವು ವಿಶೇಷವಾಗಿ ಜೀವಿಸುವಿರಿ. ಭಯಪಡಬೇಡಿ. ನೀವು ಎಷ್ಟು ಬಾರಿ ಸೋತರೂ ಸಹ ಯೋಚಿಸಬೇಡಿ, ಅದನ್ನು ಲೆಕ್ಕಿಸಬೇಡಿ. ಕಾಲ ಎನ್ನುವುದು ಅನಂತವಾಗಿದೆ. ಮುಂದೆ ಸಾಗಿ ನಿಮ್ಮ ಆತ್ಮಶಕ್ತಿಯನ್ನ ಮತ್ತೆ ಒಗ್ಗೂಡಿಸಿ. ಬೆಳಕು ಬಂದೇ ಬರುತ್ತದೆ. ಸಮುದ್ರದ ಅಲೆಗಳನ್ನ ಆದರ್ಶವಾಗಿ ತೆಗೆದುಕೊಳ್ಳಿ. ಎದ್ದು ಬೀಳುತ್ತಿರುವುದಕ್ಕಲ್ಲ, ಬಿದ್ದರೂ ಸಹ ಎದ್ದೇಳುತ್ತಿರುವುದಕ್ಕೆ. ನೀವು ಮೌನವಾಗಿ ಒಂದು ಕ್ಷಣ ಕಳೆದರೆ ಸಾಕು, ನಿಮ್ಮೊಳಗಿನ ಶಕ್ತಿ ಮತ್ತಷ್ಟು ಉತ್ತೇಜನವಾಗುತ್ತದೆ. ನಿಮ್ಮಲ್ಲಿ ಉತ್ಸಾಹವನ್ನು ತುಂಬುತ್ತದೆ. ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ಮೊದಲು ಇಂದ್ರಿಯ ನಿಗ್ರಹಗಳನ್ನು ಕಲಿಸಿ, ಮನೋನಿಗ್ರಹವನ್ನು ಕಲಿಸಿ. ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುವವನಿಗೆ ಈ ಲೋಕದಲ್ಲಿ ಸಾಧ್ಯವಾಗದೇ ಇರುವುದು ಯಾವುದೂ ಇಲ್ಲ. ನಿಗ್ರಹ ಬಂದರೆ ಎಲ್ಲವೂ ಸಹ ತಾವಾಗಿಯೇ ಬರುತ್ತವೆ. ಒಂದು ದಿನವೂ ಸಹ ನಿಮಗೆ ಸಮಸ್ಯೆ ಎದುರಾಗಲಿಲ್ಲವೆಂದರೆ ನೀವು ತಪ್ಪು ಮಾರ್ಗದಲ್ಲಿ ಪ್ರಯಾಣಿಸುತ್ತಿರುವಿರಿ ಎಂದು ಅರ್ಥ ಮಾಡಿಕೊಳ್ಳಿ. ಪ್ರತಿಫಲದ ಮೇಲೆ ಎಷ್ಟು ಶ್ರದ್ಧೆಯನ್ನು ನೋಡಿಸುತ್ತೀರೋ ಅದನ್ನು ಪಡೆಯುವ ಪ್ರಯತ್ನದಲ್ಲೂ ಸಹ ಅಷ್ಟೇ ಶ್ರದ್ಧೆಯನ್ನು ವಹಿಸಬೇಕು. ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಆಪತ್ತನ್ನ ದೂರ ಮಾಡಿದರೆ, ಒಂದು ಕ್ಷಣದ ಅಸಹನೆ ಪೂರ್ತಿ ಜೀವನವನ್ನೇ ನಾಶಪಡಿಸುತ್ತದೆ. ತನ್ನನ್ನು ತಾನು ಕೀಳಾಗಿ ನೋಡಿಕೊಳ್ಳುವುದು ಎಲ್ಲ ಬಲಹೀನಗಳಿಗಿಂತ ಅತಿ ದೊಡ್ಡ ಬಲಹೀನತೆ. ತನ್ನನ್ನು ತಾನು ದ್ವೇಷ ಮಾಡಿಕೊಳ್ಳಲು ಪ್ರಾರಂಭಿಸಿದ ವ್ಯಕ್ತಿಗೆ ಪತನ ತಪ್ಪುವುದಿಲ್ಲ. ಏನು ಮಾತನಾಡಬೇಕು ತಿಳಿದವರು ಬುದ್ಧಿವಂತರು, ಯಾವುದನ್ನ ಮಾತನಾಡಬಾರದೆಂದು ತಿಳಿದವನು ವಿವೇಕವಂತನು. ಮನುಷ್ಯನು ಉತ್ತಮನೇ ಅಥವಾ ಇಲ್ಲವೇ ಎನ್ನುವುದು ಆತನ ವಿಜಯವನ್ನು ಆಧರಿಸಿ ಅಲ್ಲ, ಆತನ ವರ್ತನೆಯ ಮೇಲೆ ನಿರ್ಧರಿಸಬೇಕು.
ನೀವು ಹೇಗೆ ಆಲೋಚನೆ ಮಾಡುವಿರೋ ಹಾಗೆಯೇ ಆಗುವಿರಿ. ನೀವು ಬಲಹೀನರೆಂದು ಭಾವಿಸಿದರೆ ನೀವು ಬಲಹೀನರೇ ಆಗುವಿರಿ. ನೀವು ಬಲವಂತರೆಂದು ಭಾವಿಸಿದರೆ ನೀವು ಬಲವಂತರೇ ಆಗುವಿರಿ. ನಿರ್ಧಾರ ನಿಮ್ಮದೇ. ಕೈ ತುಂಬ ಹಣವಿರುವ ವ್ಯಕ್ತಿಗಿಂತ ಹೃದಯ ತುಂಬ ಧೈರ್ಯವಿರುವ ಮನುಷ್ಯನು ಈ ಪ್ರಪಂಚಕ್ಕೆ ಆದರ್ಶವಾಗಿ ನಿಲ್ಲಬಲ್ಲ. ಮಾನವ ಶರೀರವನ್ನು ಧರಿಸಿದಾಗ ಸಾಕ್ಷಾತ್ ಭಗವಂತನೂ ಸಹ ಬಾಧೆಗಳನ್ನು ಅನುಭವಿಸಲೇಬೇಕು. ಅದಕ್ಕೆ ದೃಷ್ಟಿಯನ್ನ ಬಾಧೆಗಳ ಮೇಲೆ ಇಡದೆ ಪರಿಹಾರದ ಮೇಲೆ ಇರಿಸಿ. ಭಗವಂತನು ಹಣೆ ಬರಹವನ್ನು ಯಾರಿಗೂ ಸಹ ಕೆಟ್ಟದ್ದಾಗಿ ಬರೆಯುವುದಿಲ್ಲ. ಕೇವಲ ಮನುಷ್ಯನು ತನ್ನ ಕೆಟ್ಟ ಆಲೋಚನೆಗಳಿಂದ ಕೆಟ್ಟದಾಗಿ ಬದಲಾಯಿಸಿಕೊಳ್ಳುತ್ತಾನೆ. ನಿಮ್ಮ ಬಾಧೆಯನ್ನ ಹಂಚಿಕೊಳ್ಳಲು ಯಾರೂ ಇಲ್ಲದೇ ಇರಬಹುದು. ನಿಮ್ಮ ಕಣ್ಣೀರು ಒರೆಸಲು ಯಾರೂ ಇಲ್ಲದೇ ಇರಬಹುದು. ಆದರೆ ನಿಮ್ಮ ತಪ್ಪುಗಳನ್ನು ನೋಡುವುದಕ್ಕಾಗಿ ತುಂಬಾ ಜನರಿರುತ್ತಾರೆ. ಜೀವನ ಎಂತಹದ್ದೆಂದರೆ ಅರ್ಥವಾಗದ ವಯಸ್ಸಿನಲ್ಲಿ ಆನಂದವನ್ನು ನೀಡುತ್ತದೆ. ಎಲ್ಲ ಅರ್ಥವಾಗುವ ವಯಸ್ಸಿನಲ್ಲಿ ಕಣ್ಣೀರನ್ನ ಕಷ್ಟಗಳನ್ನು ನೀಡುತ್ತದೆ. ನೀವು ವ್ಯರ್ಥ ಮಾಡುವ ಪ್ರತಿ ನಿಮಿಷವೂ ಭವಿಷ್ಯದಲ್ಲಿ ನಿಮ್ಮ ಅದೃಷ್ಟವನ್ನ ತಲೆಕೆಳಗೆ ಮಾಡುತ್ತದೆ. ಛಲದಿಂದ ಮಾಡುವ ಪ್ರಯತ್ನ ಕೊನೆಗೆ ವಿಜಯವನ್ನು ತಪ್ಪದೇ ನೀಡುತ್ತದೆ. ಒಂದೇ ದಿನದಲ್ಲಿ ಯಾವುದೂ ಸಹ ಸಾಧಿಸಲು ಸಾಧ್ಯವಿಲ್ಲ. ಈ ದಿನಗಳಲ್ಲಿ ನಿಜವು ನಿಧಾನವಾಗಿ ನಡೆದುಕೊಂಡು ಬರುವಷ್ಟರಲ್ಲಿ ಸುಳ್ಳು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಎಲ್ಲರನ್ನೂ ತನ್ನತ್ತ ಆಕರ್ಷಣೆ ಮಾಡುತ್ತದೆ. ಹೊರುವುದು ಭಾರ ಎನಿಸಿಕೊಂಡರೆ ಇಳಿಸಬೇಕೆನಿಸುತ್ತದೆ. ಅದೇ ಜವಾಬ್ದಾರಿ ಅಂದುಕೊಂಡರೆ ಹೊರಬೇಕು ಅನಿಸುತ್ತದೆ. ಜೀವನದಲ್ಲಿ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ಮಾಡಿದ ಒಳ್ಳೆಯ ಕೆಲಸ ವ್ಯರ್ಥವಾಗುವುದಿಲ್ಲ. ಹಾಗೆ ಮಾಡಿದ ಕೇಡು ಸಹ ವ್ಯರ್ಥವಾಗುವುದಿಲ್ಲ. ಅದಕ್ಕೆ ಯಾರನ್ನೂ ಕಷ್ಟಪಡಿಸಬೇಡಿ. ಮನುಷ್ಯರಿಗಿರುವ ಅತ್ಯಂತ ಪ್ರಮಾದಕರವಾದಂತಹ ವ್ಯಾಧಿ ಯಾವುದು ಗೊತ್ತಾ? ಒಬ್ಬರು ಚೆನ್ನಾಗಿದ್ದರೆ ಅದನ್ನು ನೋಡಿ ಸಹಿಸಿಕೊಳ್ಳಲಾಗದೇ ಇರುವುದು. ಮನುಷ್ಯನಾಗಿ ಹುಟ್ಟುವುದೇ ಒಂದು ಅದ್ಭುತ, ಬದುಕಿರುವುದು ಇನ್ನೂ ಅದ್ಭುತ. ನೀವು ಎದುರಿಸುತ್ತಿರುವಂತಹ ಅಡೆತಡೆಗಳೆಲ್ಲ ನಿಮ್ಮ ಭವಿಷ್ಯತ್ತಿಗೆ ಉಪಯೋಗವಾಗುವಂತಹ ಪಾಠಗಳು. ಕೆಲವರು ಮನುಷ್ಯರು ಯಾವಾಗ ಯಾವ ರೀತಿಯಲ್ಲಿ ಇರುತ್ತಾರೋ ಯಾರಿಗೂ ಸಹ ತಿಳಿಯುವುದಿಲ್ಲ. ಯಾವಾಗ ಹೊಗಳುತ್ತಾರೋ ಯಾವಾಗ ನಿಂದಿಸುತ್ತಾರೋ ಯಾರಿಗೂ ಸಹ ತಿಳಿಯುವುದಿಲ್ಲ. ಅದಕ್ಕೆ ಹೊಗಳಿಕೆಗೆ ಹಿಗ್ಗಬೇಡಿ, ನಿಂದನೆಗೆ ಕುಗ್ಗಬೇಡಿ.